ಬ್ರೋ ನಿಮ್ಗೊಂದು ಕ್ವಶನ್ ಎ ನಮ್ ಜಾಬ್ ತಗೊಳುತ್ತಾ ಇವತ್ತು ಇಂಡಿಯಾ ಮತ್ತು ವರ್ಲ್ಡ್ ಪೂರ್ತಿ ಇದೊಂದು ದೊಡ್ಡ ಟಾಪಿಕ್ ಆಗೈತೆ. ಎಲ್ಲಾ ಜನ ಹೇಳ್ತಿದ್ದಾರೆ ಫ್ಯೂಚರ್ ಅಲ್ಲಿ ಜಾಬ್ಸ್ ಅನ್ನೋದೇ ಇರಲ್ಲ, ಎಲ್ಲ ಎ ನೋಡ್ಕೊಳ್ಳುತ್ತೆ ಅಂತ. ಬಟ್ ಇದು ನಿಜಾನಾ ಇಲ್ಲ ಓವರ್ ಐಪಾ? ಸೊ ಇವತ್ತು ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಫಸ್ಟ್ ಎ ಅಂದ್ರೆ ಏನು ಅಂತ ಸಿಂಪಲ್ ಆಗಿ ನೋಡೋಣ. ಎ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಸಿಂಪಲ್ ವರ್ಡ್ಸ್ ಅಲ್ಲಿ ಹೇಳ್ಬೇಕಂದ್ರೆ ಮೆಷಿನ್ ಅಥವಾ ಸಾಫ್ಟ್ವೇರ್ ಮನುಷ್ಯನ್ ತರನೇ ಥಿಂಕ್ ಮಾಡಕ್ ಟ್ರೈ ಮಾಡುತ್ತೆ. ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಿಮ್ಗೆ ಚಾಟ್ ಜಿಪಿಟಿ ಗೊತ್ತಾ? ನೀವು ಒಂದು ಕ್ವಶನ್ ಕೇಳಿದ್ರೆ ಅದಕ್ಕೆ ಇನ್ಸ್ಟೆಂಟ್ ಆಗಿ ಆನ್ಸರ್ ಕೊಡುತ್ತೆ. ಅದೇ ಎ. ಇವಾಗ ಮೇನ್ ಟಾಪಿಕ್ ಬರೋಣ. ಎ ನಮ್ ಜಾಬ್ಸ್ ತಗೊಳುತ್ತಾ? ಇದಕ್ಕೆ ಆನ್ಸರ್ ಬಂದು ಒಂದ್ ಕಡೆ ಎಸ್ ಅಂತಾನು ಹೇಳ್ಬೋದು, ಇನ್ನೊಂದ್ ಕಡೆ ನೋ ಅಂತಾನು ಹೇಳ್ಬೋದು. ಕನ್ಫ್ಯೂಸ್ ಆಯ್ತಾ? ವೆಯ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಯಾವ ಜಾಬ್ ರಿಸ್ಕ್ ಅಲ್ಲಿದೆ? ರಿಪೀಟೆಡ್ ವರ್ಕ್ಸ್ ಇರುವ ಜಾಬ್, ಸೇಮ್ ಟಾಸ್ಕ್ ಡೈಲಿ ಮಾಡುವಂತ ಜಾಬ್ಸ್, ಡೇಟಾ ಎಂಟ್ರಿ, ಬೇಸಿಕ್ ಕಸ್ಟಮರ್ ಸಪೋರ್ಟ್, ಸಿಂಪಲ್ ಆಫೀಸ್ ವರ್ಕ್ಸ್. ಯಾಕಂದ್ರೆ ಎ ಒಂದು ತುಂಬಾ ಫಾಸ್ಟ್ ಆಗಿ ಏನು ಮಿಸ್ಟೇಕ್ ಇಲ್ಲದೆ ಚೀಪ್ ಆಗಿ ವರ್ಕ್ ಮಾಡುತ್ತೆ. ಸೊ ಕಂಪನೀಸ್ ಏನ್ ಮಾಡ್ತಾರೆ, ಕಾಸ್ಟ್ ಕಮ್ಮಿ ಮಾಡಕ್ಕೆ ಎ ಯೂಸ್ ಮಾಡ್ತಾರೆ. ಬಟ್ ಎಲ್ರಿಗೂ ಜಾಬ್ ಹೋಗಲ್ಲ. ಯಾವ ಜಾಬ್ಸ್ ಸೇಫ್ ಅಂದ್ರೆ ಕ್ರಿಯೇಟಿವ್ ಜಾಬ್ಸ್, ಥಿಂಕಿಂಗ್ ಬೇಕಾಗದಂತ ಜಾಬ್ಸ್, ಹ್ಯೂಮನ್ ಕನೆಕ್ಷನ್ ಬೇಕು ಅನ್ನೋ ಜಾಬ್ಸ್. ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಟೀಚಿಂಗ್, ಬಿಸ್ನೆಸ್, ಕಂಟೆಂಟ್ ಕ್ರಿಯೇಷನ್. ಎ ಹೆಲ್ಪ್ ಮಾಡುತ್ತೆ ಬಟ್ ರಿಪ್ಲೇಸ್ ಮಾಡಲ್ಲ. ಈಗ ರಿಯಲ್ ಲೈಫ್ ಎಕ್ಸಾಂಪಲ್ ನೋಡೋಣ. ಸಪೋಸ್ ನೀವೀಗ ಜಾಬ್ ಅಲ್ಲಿ ಇದ್ದೀರಾ, ನಿಮ್ ವರ್ಕ್ ಈಸಿ ಅಂಡ್ ರಿಪೀಟ್ ಆಗಿದೆ ಅಂದ್ರೆ ಇಲ್ಲಿ ರಿಸ್ಕ್ ಇದೆ. ಬಟ್ ನೀವು ಸ್ಕಿಲ್ಸ್ ಇಂಪ್ರೂವ್ ಮಾಡ್ಕೊಂಡ್ರೆ ಮತ್ತೆ ಎ ಯೂಸ್ ಮಾಡ್ಕೊಂಡಿದ್ರೆ ನೀವು ಸ್ಟ್ರಾಂಗ್ ಆಗ್ತೀರಾ. ಸೊ ಮೇನ್ ಲೆಸನ್ ಏನಂದ್ರೆ ಎ ನಿಮ್ ಜಾಬ್ ತಗೊಳಲ್ಲ, ಎ ಯೂಸ್ ಮಾಡಿದವರು ನಿಮ್ ಜಾಬ್ ತಗೊಳ್ತಾರೆ. ಇದ್ ನೆನಪಲ್ಲಿ ಇಟ್ಕೊಳ್ಳಿ. ಹಾನೆಸ್ಟ್ಲಿ ಹೇಳ್ಬೇಕಂದ್ರೆ ನನಗೆ ಏನ್ ಅನ್ನಿಸ್ತೈತಿ ಅಂದ್ರೆ ಎ ಡೇಂಜರಸ್ ಅಲ್ಲ, ಬಟ್ ಪ್ರಿಪೇರ್ ಆಗದೆ ಇದ್ರೆ ಪ್ರಾಬ್ಲಮ್ ಆಗುತ್ತೆ. ಇವತ್ತು ಕಲ್ತ್ಕೊಂಡ್ರೆ ನಾಳೆ ಪ್ರಾಬ್ಲಮ್ ಇರಲ್ಲ. ಸೊ ಗಾಯ್ಸ್, ಇವತ್ತಿನ ಟಾಪಿಕ್ ಇಷ್ಟೇ. ನಿಮ್ಗೇನ್ ಅನ್ನಿಸ್ತಿದೆ? ಎ ಫ್ಯೂಚರ್ ಅಲ್ಲಿ ನಮ್ಗೆ ಹೆಲ್ಪ್ ಆಗುತ್ತಾ ಇಲ್ಲ ಡೇಂಜರಾ? ಕಮೆಂಟ್ ಅಲ್ಲಿ ಹೇಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇಂಥ ಸಿಂಪಲ್ ಆಗಿರೋ ಎಕ್ಸ್ಪ್ಲೈನ್ ವಿಡಿಯೋ ಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಅಲ್ಲಿ ಸಿಗೋಣ. ಟಾಟಾ, ಬೈ ಬೈ.